ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ವಿಜಯಾಂಬಿಕಾ ನಾನೇ ಗೆದ್ಬಿಟ್ಟೆ, ಇನ್ನು ರಾಜಕೀಯದಲ್ಲಿ ನಂದೇ ಆಡಳಿತ ಅಂದ್ಕೊಳ್ಬೇಕಾದ್ರೆ ಇಲ್ಲಿ ನಂದಿನಿ ಬಿಗ್ ಟೆಸ್ಟ್ ಕೊಡ್ತಾ ಇದ್ದಾಳೆ. ಫೈನಲಿ ಶ್ರಾವಣಿ, ನಂದಿನಿ, ವೀರ್ ಎಲ್ಲರೂ ಕೂಡ ಒಂದಾಗಿದ್ದು ಈ ಒಂದು ವೀರ್ಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾ ಇದ್ದಾಳೆ ನಂದಿನಿ. ಅದೇ ಬೈ ಎಲೆಕ್ಷನಲ್ಲಿ ಈ ಒಂದು ವಿಜಯಾಂಬಿಕಾ ವಿರುದ್ಧ ವೀರ್ ಮತ್ತೆ ಎದುರು ನಿಲ್ಲೋ ಸಾಹಸ ಮಾಡ್ತಾ ಇದ್ದಾನೆ. ಹಾಗಾದರೆ ಈ ಎಲೆಕ್ಷನ್ನಲ್ಲಿ ವಿಜಯಾಂಬಿಕಾ ವಿರುದ್ಧ ಗೆದ್ದು ಬೀಗ್ತಾರ ವೀರ್ ಕುಟುಂಬ? ವಿಜಯಾಂಬಿಕೆಗೆ ಚಟ್ಟ ಕಟ್ತಾಳ ನಂದಿನಿ? ವಿಜಯಾಂಬಿಕೆಗೆ ಸಿಗುತ್ತಾ ಗೇಟ್ ಪಾಸ್? ಸೋಲಿನ ಅನುಭವ ಹೇಗೆ ಅಂತ ತೋರಿಸ್ತಾರ ಈ ಒಂದು ನಂದಿನಿ ಶ್ರಾವಣಿ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಶ್ರಾವಣಿ ನಂದಿನಿ ಎಲ್ಲರೂ ಕೂಡ ಬಂದಾಗ್ಬಿಟ್ಟು ಶ್ರಾವಣಿ ಇಲ್ಲಿ ನಂದಿನ ಹುಷಾರು ಮಾಡಿಕೊಂಡು ತನ್ನ ಮನೆಗೆ ಕರ್ಕೊಂಡ್ಬರ್ತಾಳೆ. ಇದರಿಂದ ಎಲ್ಲರೂ ತುಂಬಾ ಖುಷಿಯಾಗಿ ಹೀಗೆ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂತೂ ಈ ಕುಟುಂಬ ಫುಲ್ಫಿಲ್ ಆಯಿತು. ಫೈನಲಿ ಯಜಮಾನರು, ನಂದಿನಿ ಅಮ್ಮನವರು ಮತ್ತು ಶ್ರಾವಣಿ ಅವರಮ್ಮ ಇಬ್ಬರು ಕೂಡ ಫುಲ್ಲು ಒಂದಾಗ್ಬಿಟ್ರು. ಈ ಮನೆ ಮತ್ತು ನಂದ ಗೋಕುಲ ಥರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಅಂತ ಇರ್ತಾರೆ. ಅಯ್ಯೋ ಅದೇನು ವಿಶಾಲ್ ಅವರೇ, ಈಗಂದ್ಬಿಟ್ರೆ ಶ್ರಾವಣಿಗೇನೋ ಅವರಮ್ಮ ಸಿಗ್ಬಿಟ್ಟು ನನಗೆ ನನ್ನ ಮಗಳು ಸಿಕ್ಕಂತ ಖುಷಿಯಾಗಿದ್ದೇನೆ. ಆದರೆ ಒಂದು ಮಗಳಾಗಿ ತಾಯಿಗೋಸ್ಕರ ನನ್ನ ಪ್ರೀತಿ ಹಂಬಲಿಸ್ತಾ ಇದೆ. ನಾನು ಅಮ್ಮನ ನೋಡ್ಬೇಕಂತ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ. ನನಗೂ ನಮ್ಮಮ್ಮ ನೋಡಬೇಕು, ಮಾತಾಡಬೇಕು, ಅವ್ರ ಮನೇಲಿ ಸೇರ್ಬೇಕಂತ ಆಸೆ ಇದೆ. ನನಗೆ ಅಮ್ಮ ನೋಡಬೇಕು, ಅವ್ರು ಮಾತಾಡಿದ್ರೆ ಯಾವ ರೀತಿ ಖುಷಿ ಪಡ್ತಾರೋ ಏನೋ. ಇಷ್ಟು ವರ್ಷದಿಂದ ನಾನು ನನ್ನ ತಾಯಿ ಪ್ರೀತಿನ ಕಳ್ಕೊಂಡಿದ್ದೀನಿ. ಪಾಪ ಅವರಿಗೆ ಯಾವ ರೀತಿ ಮುಖ ತೋರಿಸ್ಬೇಕು ನಾನು ಅಂದ್ಬಿಟ್ಟು ಇಲ್ಲಿ ನಂದಿನಿ ಅಂತ ಇದ್ದರೆ, ಅಯ್ಯೋ ನೀವೇನೋ ತಲೆ ಕೆಡಿಸ್ಕೊಬಿಡಿ, ನಾನು ಆಲ್ರೆಡಿ ಲಲಿತಾ ಅಮ್ಮನವ್ರಿಗೆ ಫೋನ್ ಮಾಡಿ ಕರೆಸಿದ್ದೀನಿ, ಬಂದುಬಿಡ್ತಾರೆ ಅಂದ್ಬಿಟ್ಟು ಇಲ್ಲಿ ವೀರ್ ಮತ್ತು ಸುಬ್ಬು ಎಲ್ಲರೂ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಹೊರಗಡೆ ನಂದಿನಿ ಅಂತಂದ್ಬಿಟ್ಟು ಬಂದೇ ಬಿಡ್ತಾರೆ ಲಲಿತಾ ದೇವಿಯರು. ಆಗ ಎಲ್ಲರೂ ತುಂಬಾ ಖುಷಿಯಿಂದ ಓಡಿ ಬಂದುಬಿಡ್ತಾರೆ. ಅಮ್ಮ ಅಂತಂದ್ಬಿಟ್ಟು ನಂದಿನಿ ಓಡಿ ಬಂದು ಇಲ್ಲಿ ಅಜ್ಜಿನ ತಪ್ಕೊಳ್ತಾರೆ. ತುಂಬ ಖುಷಿ ಆಗ್ತಕ್ಕಂಥ, ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಗೊತ್ತಾಗಲ್ಲ. ಇಷ್ಟು ವರ್ಷ ನನ್ನ ಮಗಳು ಇದಳೋ ಇಲ್ವೋ ಅಂತ ಒಂದು ಮುದಿ ಜೀವನ ಗಟ್ಟಿಯಾಗಿ ಕೈ ಹಿಡ್ಕೊಂಡು ಬದುಕ್ತಾ ಇತ್ತು. ಆದರೆ ನೀನು ಬಂದುಬಿಟ್ಟಿದ್ಯಾ, ಇನ್ನು ಜೀವಕ್ಕೇನು ಬೇಡ, ಈಗಲೇ ಪ್ರಾಣ ಹೋದ್ರೂ ಕೂಡ ಸಾಕಾಗಿದೆ ಅಂದ್ಬಿಟ್ಟು ಅಂತ ಇದ್ದರೆ, ಅಮ್ಮ ಬಿಟ್ಟು ಯಾಕೆ ರೀತಿ ಮಾತಾಡ್ತಿದ್ಯಾ? ನಿನಗೋಸ್ಕರ ನಾವು ಕೂಡ ಎಷ್ಟೋ ವರ್ಷದಿಂದ ಹಂಬಲಿಸಿದ್ದೀನಿ ಗೊತ್ತಾ. ಫೈನಲಿ ನಾವೆಲ್ಲರೂ ಒಂದಾದ್ವಿ, ನಾವೆಲ್ಲರೂ ನೋಡ್ತಾ ಇದ್ದೀವಿ, ಎಷ್ಟು ಖುಷಿ ಆಗ್ತಿದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಹೀಗೆ ಸಮಯ ಕಳೀತಾ ಇರ್ತಾರೆ. ಹೀಗೆ ಎಲ್ಲರೂ ಮಾತಾಡ್ತಿರೋದೊಳಗೆ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಶ್ರಾವಣಿಗೆ. ಅಂತಿಂತು ನನ್ನ ಅಮ್ಮ ಮತ್ತು ಅಜ್ಜಿ ಇಬ್ಬರು ಕೂಡ ಒಂದಾದರು. ಇಷ್ಟು ವರ್ಷದಿಂದ ನಾನು ತಾಯಿ ಪ್ರೀತಿನ ಕಳ್ಕೊಂಡಿದ್ದೆ, ನನಗೆ ಅಮ್ಮ ಸಿಗ್ತಾಳೆ, ಅವಳ ಮಾತಾಡ್ತೇನೆ ಅಂತ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಇವತ್ತು ಸುಳ್ಳಾಗಲಿಲ್ಲ. ದೇವರು ನನ್ನ ಕನಸನ್ನು ನನಸು ಮಾಡಿದ್ದೇನೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ. ಸರಿ 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 ಹೀಗೆ ಮಾತಾಡ್ತಿರ್ತೋ, ಊಟಕ್ಕೆ ಏನಾದರೂ ಮಾಡ್ತಿರೋ ಅಂತಂದ್ಬಿಟ್ಟು ಇಲ್ಲಿ ಸುಬ್ಬು ಎಲ್ಲರೂ ಕೇಳ್ತಾ ಇದ್ರೆ, ಇವತ್ತು ಅಡುಗೆ ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ವಿಶಾಲು ಅಂತಂತಿದ್ದಾರೆ. ಅಯ್ಯೋ ಅದೀಗಾಗುತ್ತೆ, ಅಡುಗೆ ನಾನೇ ಮಾಡ್ತೀನಿ, ಮನೆಯವರೆಲ್ಲರೂ ಸೇರಿದ್ದೀರಾ ಅಂತಂದ್ಬಿಟ್ಟು ಈ ಒಂದು ನಂದಿನಿ ಅವರು ಹೇಳ್ತಾ ಇದ್ರೆ, ಇಲ್ಲ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಶ್ರಾವಣಿ ಆಟ ಮಾಡ್ತಾಳೆ. ಅದೇನು ಬೇಡ, ನಾನೇ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಅಂತ ಇದ್ರೆ, ಏನು ನೀವೆಲ್ಲರೂ ಮಾಡ್ತಿರೋದಾ? ಆಹಾ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಇಲ್ಲೆಲ್ಲರೂ ಅಂತ ಇದ್ರೆ, ಅದೇನೇ ಒಂದರ ನೀನು ಕೇಳಲ್ವಾ ಅಂತಂದ್ಬಿಟ್ಟು ಇಲ್ಲಿ ಸುರೇಂದ್ರ ಅಂತಾರೆ. ರೀ ಇಷ್ಟು ಜನ ನಾನು ಅಡುಗೆ ಮಾಡ್ತೀನಿ, ನೀನು ಅಡುಗೆ ಮಾಡ್ತೀನಿ ಅಂತಿದ್ರೆ, ಇನ್ನು ಮನೆಯಲ್ಲಿ ವಸ್ತುಗಳಿಲ್ಲ ಅನಿಸುತ್ತೆ ಅಡುಗೆ ಮಾಡೋಕ್ಕೆ. ನನ್ನ ಪ್ರಕಾರ ಏನು ಅಂತಂದರೆ, ಈ ಒಂದು ಶ್ರಾವಣಿ ಅವ್ರ ಅಮ್ಮಗೆ ಬಡಿಸಿ ಅವ್ರ ಅಜ್ಜಿ ಅಮ್ಮಗೆ ತಿನ್ನಿಸೋದು, ಇನ್ನು ನಂದಿನಿ ಅದಕ್ಕೆ ಅವ್ರು ಮಾಡಿ ಮಗಳಿಗೆ ತಾಯಿಗೆ ತಿನ್ನಿಸೋದು, ಇದನ್ನೆಲ್ಲ ನೋಡಿ ಕಣ್ ತುಂಬಿಸೋಕಂತ ನನಗೂ ಆಸೆ ಆಗ್ತಿದೆ ರೀ ಅಂತಂದ್ಬಿಟ್ಟು ಅಂತ ಇದ್ದರೆ ವಂದನ, ಹೌದು ಸರಿಯಾಗೇ ಹೇಳ್ದೆ ನೀನು ಅಂತಂದ್ಬಿಟ್ಟು ಎಲ್ಲರೂ ಅಂತಾರೆ. ಅದ್ಯಾಕೆ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ನಾವು ಅಡುಗೆ ಮಾಡ್ತೀವಿ ಅಂತಂದ್ಬಿಟ್ಟು ಇಲ್ಲಿ ವೀರ್ ಅಂತ ಇದ್ದರೆ, ಏನು ನೀವು ಅಡುಗೆ ಮಾಡ್ತೀರಾ? ಹಾಗಾದರೆ ಮುಗೀತು, ಇವತ್ತು ನಾವು ಊಟ ಮಾಡ್ದಂಗೆ ಲೆಕ್ಕ ಅಂತಂದ್ಬಿಟ್ಟು ಅಂತ ಇರ್ತಾರೆ ವಿಶಾಲು ಮತ್ತು ನಂದಿನಿ ಎಲ್ಲರೂ ಕೂಡ. ಯಾಕೆ ನಮ್ಮ ಕೈಲೇನು ಅಡುಗೆ ಮಾಡೋಕ್ಕಲ್ಲ ಅಂತನಾ? ನಾವು ಚೆನ್ನಾಗಿ ಅಡುಗೆ ಮಾಡ್ತೀವಿ, ಏನು ಪ್ರತಿದಿನ ನಿಮ್ಮದೇನೆ ಕಿಚನ್ ದರ್ಬಾರು, ಇವತ್ತು ನಮ್ಮದು ಕೂಡ ಇರುತ್ತೆ ಕಿಚನ್ ದರ್ಬಾರು ಅಂತಂದ್ಬಿಟ್ಟು ಇಲ್ಲಿ ಬೇರೆಲ್ಲ ಅಂತ ಇದ್ದರೆ, ಸಾಕು ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡ್ಕೊಂಡು ತಿನ್ನೋಣ ಆಯಿತಾ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ವಾವ್ ಈ ಐಡಿಯಾ ಸೂಪರಾಗೇ ಇದೆ, ಬನ್ನಿ ಎಲ್ಲರೂ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಸಹಾಯ ಮಾಡ್ತಾ ಇರ್ತಾರೆ. ಇನ್ನು ವಿಶಾಲು, ನಂದಿನಿ ಮತ್ತು ಲಲಿತಮ್ಮನವರು ಹೀಗೆ ಮಾತಾಡಿಗೆ ಅಂತ ಅಡುಗೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ಕ್ಯಾರೆಟ್ನ ಕಟ್ ಮಾಡ್ತಾ ಇರ್ತಾರೆ. ಇಬ್ಬರು ಸುಬ್ಬು ಶ್ರಾವಣಿ ಕೈ ಹಿಡ್ಕೊಂಡು ಚಾಕಿ ಹಿಡ್ಕೊಂಡು ಕಟ್ ಮಾಡ್ತಾ ಇರ್ತಾನೆ ಕ್ಯಾರೆಟು. ಬಟ್ ಕ್ಯಾರೆಟ್ ಕಟ್ ಮಾಡೋದೆಲ್ಲ ಮುಗಿದೋಗಿರುತ್ತೆ, ಆದರೂ ಕೂಡ ಕೈ ಹಿಡ್ಕೊಂಡಿರ್ತಾನೆ. ಇದನ್ನೆಲ್ಲ ನಂದಿನಿ ಮತ್ತು ವಿಶಾಲು ನೋಡಿಬಿಟ್ಟು, ಇದೇ ರೀತಿ ನೀವು ಕ್ಯಾರೆಟ್ನ ಕಟ್ ಮಾಡ್ತಾ ಇದ್ರೆ ಇವತ್ತು ನಾವು ಊಟ ಮಾಡಿದಾಗೆ ಲೆಕ್ಕ. ಸುಬ್ಬು ಏನು ಹೇಳ್ತೀಯಾ ಅಂತಿದ್ರೆ, ಅದನ್ನು ನಾಚಿಕೊಂಡು ಶ್ರಾವಣಿ ಮತ್ತು ಸುಬ್ಬು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. 100 ಕಾಲ ಇವರು ಇದೇ ರೀತಿ ಖುಷಿಯಾಗಿರಬೇಕು, ಅದೇ ನಮ್ಮ ಆಸೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಫೈನಲಿ ಊಟ ಎಲ್ಲ ಆಗುತ್ತೆ, ಎಲ್ಲರೂ ತುಂಬಾ ಖುಷಿಯಿಂದ ಬಡಿಸಿರ್ತಾ ಇರ್ತಾರೆ. ಅದಾದಮೇಲೆ ಊಟ ಮಾಡಿರಿ, ಏನು ನೋಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಅಂತ ಇದ್ದರೆ, ಅಣ್ಣ ನಂದೊಂದು ಟಾಸ್ಕ್ ಇದೆ ಅಂತಂದ್ಬಿಟ್ಟು ಇಲ್ಲಿ ಸುರೇಂದ್ರ ಅಂತಿದ್ರೆ, ಟಾಸ್ಕಾ? ಊಟ ಮಾಡೋದನ್ನ ಏನೋ ನಿಂದು ಟಾಸ್ಕು ಗೀಸ್ಕೊ ಅನ್ಕೊಂತ ಸುಮ್ಮನೆ ಏನು ಆಟ ಆಡ್ತೀಯ, ಊಟ ಮಾಡು ಅಂತಿದ್ರೆ, ಇಲ್ಲ
ನನ್ನೊಂದು ಟಾಸ್ಕ್ ಇದೆ ಅಂದ್ಬಿಟ್ಟು ಅಂತಾರೆ. ಸರಿ ಏನಪ್ಪ ಅದು ಏನು ಅಂದ್ಬಿಟ್ಟು ಲಲಿತಾ ದೇವಿಯರು ಅಂತಾರೆ. ಅದು ಏನೂ ಇಲ್ಲ, ಇಷ್ಟೋ ದಿನಗಳಿಂದ ಗಂಡ ಹೆಂಡತಿ ಒಂದಾಗಿದ್ದಾರೆ. ಅದು ಬೇರೆ ನಾವು ದಂಪತಿಗಳು ಕೂಡ ಇಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಶ್ರಾವಣಿ ಸುಬ್ಬು ಇಬ್ಬರು ಕೈ ತುತ್ತು ತಿನ್ಸ್ಕೋಬೇಕು. ಇನ್ನು ಅದಕ್ಕೆ ಹೊತ್ತು ಮತ್ತು ನಮ್ಮ ಅಣ್ಣ ಕೂಡ ಕೈ ತುತ್ತು ತಿನ್ನಿಸ್ಬೇಕು, ಅದೇ ನನ್ನ ಆಸೆ ಅಂತಿದ್ರೆ ಏನು ಹೇಳ್ತಿದ್ಯಾ, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇದು ಚೆನ್ನಾಗಿರಲ್ಲ ಬಿಡು, ಬೇಡ ಅಂತಂದ್ಬಿಟ್ಟು ವೀರ್ ಅಂತಾರೆ. ಅಯ್ಯೋ ಯಾಕೆ ಅಂತಿದ್ರೆ ಅದು ಅಮ್ಮವ್ರ ಮುಂದೆ ಇದೆಲ್ಲ ಯಾಕೆ ಅಂತಂದ್ಬಿಟ್ಟು ವೀರ್ ಅಂತಿದ್ರೆ, ಅಯ್ಯೋ ಸುರೇಂದ್ರ ಹೇಳಿದ್ದು ಕರೆಕ್ಟಾಗಿ, ಯಾವುದೇ ಪ್ರೀತಿ ಆಗಲಿ ಅದು ಗಟ್ಟಿಯಾಗೇ ಇರಬೇಕು ಅಲ್ವಾ. ಗಂಡ ಹೆಂಡತಿ ಮಧ್ಯೆ ಈ ರೀತಿ ಸರಸ ಸಲಪ ಇದ್ರೇ ಸಂಸಾರ ಚೆನ್ನಾಗಿರುತ್ತೆ. ಸುರೇಂದ್ರ ಹೇಳಿದ್ದು ಸರಿಯಾಗೇ ಇತ್ತು, ನಾನೇನು ಅಂದ್ಕೊಳ್ಳಲ್ಲ ತಿಳಿಸಿ ಅಂತಂದ್ಬಿಟ್ಟು ಇಲ್ಲಿ ನಂದಿನಿ ಅಮ್ಮನವ್ರ ಬಗ್ಗೆ ಲಲಿತಾ ಅಮ್ಮನವ್ರು ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಶ್ರಾವಣಿಗೆ ಪ್ರೀತಿ ಅಂತ ತಿಳಿಸಿದ್ರೆ ಈಗ ಶ್ರಾವಣಿ ಕೂಡ ಸುಬ್ಬಕ್ಕೆ ತಿಳಿಸ್ತಾಳೆ, ಇತ್ತ ವೀರ್ ಕೂಡ ನಂದಿನಿಗೆ ತಿಳಿಸ್ತಾರೆ. ಹೀಗೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಫುಲ್ ಊಟ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನು ವಿಜಯಾಂಬಿಕಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಒಂದು ಶ್ರಾವಣಿ ನಂದಿನಿ ಲಲಿತಮ್ಮನವರು ಎಲ್ಲರೂ ಒಂದಾಗ್ಬಿಟ್ರೆ ಅಂದ್ಕೊಂಡು ಅಂತ ಇರ್ತಾಳೆ. ಅಯ್ಯೋ ಆಗ ಮ್ಯಾಡಿ ಬಂದ್ಬಿಟ್ಟು ಇವ್ರನ್ನ ಸುಮ್ಮನೆ ಮಾತಾಡಬಿಡಬಾರ್ದು, ಇವ್ರಿಗೆ ತಕ್ಕ ಪಾಠ ಕಲಿಸ್ಲೇಬೇಕು, ಹೀಗೆ ಬಿಟ್ರೆ ಇವ್ರಿಗೆ ನಮಗೆ ಚಳ್ಳನ್ನು ತಿನ್ನಿಸ್ತಾರೆ ಮಾಮ್, ಯಾವುದೇ ಕಾರಣಕ್ಕೂ ಇವ್ರನ್ನ ಸುಮ್ಮನೆ ಬಿಡಲೇಬಾರ್ದು ಅಂತಂದ್ಬಿಟ್ಟು ಅಂತ ಇದ್ದರೆ, ಡೋಂಟ್ ವರಿ ಮ್ಯಾಟ್, ಅವ್ರಿಗೆ ಏನು ಮಾಡಬೇಕು ಅದು ನಾನು ಮಾಡೇ ಮಾಡ್ತೇನೆ. ಇಷ್ಟು ದಿನ ಈ ವಿಜಯಾಂಬಿಕಾ ಏನು ಮಾಡಿದಳು, ಯಾವತ್ತೂ ಕೂಡ ಸೋಲು ಕಂಡೇ ಇಲ್ಲ. ಇವತ್ತು ನನ್ನ ಸಾಧನೆನೇ ಇದೆಲ್ಲ ಸಂಪಾದನೆ ಮಾಡಿರೋದು, ಈ ಮನೆ ನಾನು ತಾಗಿಸ್ಕೊಂಡಿದ್ದೀನಿ. ಇನ್ನು ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ತೀನಿ. ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ, ನಾನು ನೋಡ್ಕೊಳ್ತೀನಿ ಅಂತಿದ್ರೆ ಮಾ ಹಾಗೆಲ್ಲ ಇನ್ನು ಅವ್ರನ್ನ ಸಿಲ್ಲಿಯಾಗೆ ತೊಗೊಳ್ಕೋಬೇಡ, ಅವರು ಯಾವ ಮಟ್ಟಿಗೆ ಬೇಕಾದರೂ ಹಿಡಿತಾರೆ, ನಾವು ಯಾವುದಕ್ಕೂ ಹುಷಾರಾಗಿ ಇರಬೇಕು, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಮದನ್ ಅಂತಾನೆ. ಸರಿ ಮ್ಯಾಡಿ ಅಂತಂದ್ಬಿಟ್ಟು ಇಲ್ಲಿ ರಾಜಕೀಯ ಟೆನ್ಷನಲ್ಲಿ ಟಿಕೆಟ್ ಪಾರ್ಟಿ ಸಿಗಲೇಬೇಕು ಅಂದ್ಬಿಟ್ಟು ವಿಜಯಾಂಬಿಕಾ ತತ್ತರಿಸ್ತಾ ಇರ್ತಾಳೆ. ಇನ್ನು ಇತ್ತ ಸುರೇಂದ್ರ ಬಂದ್ಬಿಟ್ಟು ವೀರ್ನ ಕರ್ಕೊಂಬರ್ತಾನೆ ಹೊರಗಡೆ. ಅಣ್ಣ ನೀನಾದರೂ ಸ್ವಲ್ಪ ಮಾತಾಡಬೇಕಾಯಿತು ಅಂತಿದ್ರೆ, ಯಾಕೋ ಸುರೇಂದ್ರ ಏನಾಯಿತು ಅಂದ್ಬಿಟ್ಟು ವೀರ್ ಕೇಳ್ತಾರೆ. ಅಣ್ಣ ನಮಗಂತೂ ಮುಂಚೆ ಆಸ್ತಿ ಗಿಸ್ತಿ ಏನೋ ಚೆನ್ನಾಗಿತ್ತು, ಆದರೆ ಈಗ ಏನೂ ಇಲ್ಲ, ಎಲ್ಲ ಅಕ್ಕ ಕಿತ್ಕೊಂಡು ಮೋಸ ಮಾಡಿದಾಳೆ. ಆದರೆ ಈಗ ನಮ್ಮದೇ ಜೀವನ ಅಂತ ಕಟ್ಕೊಳ್ಬೇಕಲ್ವಾ. ಈಗ ನಾನು ಸಣ್ಣದಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನ್ನ ಫ್ರೆಂಡು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ನೀನು ಯಾಕೆ ಅದರಲ್ಲಿ ಕೈ ಜೋಡಿಸ್ಬಾರ್ದು, ನಿನಗೂ ಒಳ್ಳೆಯ ತಲೆ ಟ್ಯಾಲೆಂಟು ಎಲ್ಲ ಇದೆ. ಈ ರಾಜಕೀಯಕ್ಕೆ ಬೇಡ, ರಾಜಕೀಯದಲ್ಲಾದರೆ ಬೇರೆಯವರು ಮೋಸ ಮಾಡ್ತಾರೆ, ಆದರೆ ಮನೆಯಲ್ಲೇ ಮೋಸ ಮಾಡ್ತಾರೆ. ನಮಗೆ ಈ ಮೋಸ ಆಗಿರೋದೇ ಸಾಕು. ಈ ರಾಜಕೀಯಕ್ಕೆ ನಮಗೆ ಸಾಷ್ಟಾಂಗ ನಮಸ್ಕಾರ ಅಣ್ಣ, ಬೇಡ ಈ ಸವಾಸ, ನಾವು ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಸುರೇಂದ್ರ ಅವರು ಅಂತ ಇರ್ತಾರೆ. ಸರಿ ಕಣೋ ಆಯಿತು ಅಂತಂದ್ಬಿಟ್ಟು ಒಪ್ಕೊಂಡೇ ಬಿಡ್ತಾರೆ ಇಲ್ಲಿ ವೀರ್. ಆಗ ಇಲ್ಲ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಲ್ಲಿ ನಂದಿನಿ ಬರ್ತಾಳೆ. ಏನು ಹೇಳ್ತಿದ್ದೆ ನಂದಿನಿ ಅವರೇ ನೀವು ಅಂತಿದ್ರೆ, ಹೌದು ಬೀರ್, ಅಲ್ಲ ರಾಜನ ಪಟ್ಟ ಬಿಡ್ಬೋದು, ಆದರೆ ರಾಜ್ಯನ ಬಿಟ್ಟು ಹೋಗೋಕ್ಕಾಗುತ್ತಾ? ತಾನು ತನ್ನವ್ರನ್ನ ನೋಡಿದವ್ರನ್ನ ಬೆಳೆಸಿದವ್ರನ್ನ ಆಡಿಸಿದವ್ರನ್ನ ಬಿಟ್ಟು ಸಾಮ್ರಾಜ್ಯನ ಬಿಟ್ಟು ಹೇಗೆ ಹೊರಡೋಕ್ಕಾಗುತ್ತೆ? ಅದೇ ರೀತಿ ನೀವು ಕೂಡ ರಾಜಕೀಯನ ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಇದು ನಮ್ಮ ಅಪ್ಪಾಜಿ ಕಟ್ಟಿ ಬೆಳೆಸಿದಂತಹ ರಾಜಕೀಯ, ನಿಮಗೆ ಈ ಅಧಿಕಾರ ಸೂಕ್ತ ಆಗುತ್ತಂತ ಅಪ್ಪನ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಇಲ್ಲಿಗೆ, ಆದರೆ ನೀವು ಸರಿಯಾಗಿ ಅಧಿಕಾರ ನಿಭಾಯಿಸಿದೆ. ಈ ರೀತಿ ಕೈ ಜಾರಿ ಬಿಟ್ಟೋಗೋದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ? ನೀವು ಅಪ್ಪನ ನಂಬಿಕೆ ಉಳಿಸ್ಕೊಳ್ಬೇಕು, ಮತ್ತು ಜನರ ಪ್ರೀತಿ ಗಳಿಸ್ಕೊಳ್ಬೇಕು, ಜನರ ಸೇವೆ ಮಾಡಬೇಕು, ಅದೇ ನನ್ನ ಆಸೆ. ನಿಮಗೋಸ್ಕರ ಜನಗಳು ಕೂಡ ಕಾಯ್ತಾ ಇದ್ದಾರೆ. ನಿಮ್ಮ ಮೇಲೆ ತಪ್ಪ ಆಪಾದನೆ ಬಂದಿದೆ, ಅದನ್ನು ನೀವು ಸುಳ್ಳು ಅಂತ ಪ್ರೂವ್ ಮಾಡಲೇಬೇಕು. ಹಂಗಂದರೆ ನೀವು ರಾಜಕೀಯಕ್ಕೆ ಮತ್ತೆ ಇಳಿಲೇಬೇಕು. ಈ ರಾಜಕೀಯ ಅನ್ನೋ ಯುದ್ಧದಲ್ಲಿ ನೀವು ಗೆಲ್ಲೇಬೇಕು ಅಂದ್ಬಿಟ್ಟು ನಂದಿನಿ ಅಂತಾಳೆ. ಏನು ಹೇಳ್ತಿದ್ದಾರೆ ನಂದಿನಿ ಅವರೇ, ಬೇಡ ಇದೆಲ್ಲ, ಈಗ ಆಲ್ರೆಡಿ ಸಾಕಷ್ಟಾಗಿದೆ, ನನಗೆ ನನ್ನ ಕುಟುಂಬ ಒಂದೇ ಸಾಕು, ಈ ಜನ ಈ ಅಂತಸ್ತು ಮತ್ತು ಈ ರಾಜಕೀಯ ಅಧಿಕಾರ ಏನು ಬೇಡ ಅಂದ್ಬಿಟ್ಟು ವೀರ್ ಹಠ ಮಾಡ್ತಾರೆ. ಇಲ್ಲ ವಿಜಯಾಂಬಿಕಾ ತುಂಬ ಮೋಸಗಾತಿ, ಅಂಥವ್ಳು ಅಧಿಕಾರಕ್ಕೆ ಬಂದರೆ ಇಡೀ ಈ ಒಂದು ನಿಮ್ಮ ಸಾಮ್ರಾಜ್ಯನ ಹಾಳು ಮಾಡಿಬಿಡ್ತಾಳೆ. ಈಗ ನಿಮ್ಮ ಅಧಿಕಾರ ಕಿತ್ಕೊಂಡಿದ್ದಾಳೆ, ನಿಮ್ಮ ಕುಟುಂಬನ ಹಾಳು ಮಾಡಿದ್ದಾಳೆ, ನಾಳೆ ಈ ಒಂದು ಸಮಾಜದಂಥ ಎಲ್ಲ ಕುಟುಂಬನೂ ಹಾಳು ಮಾಡ್ತಾಳೆ. ಆ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು. ಪ್ಲೀಸ್ ನನ್ನ ಮಾತು ಕೇಳಿ, ನೀವು ಅಧಿಕಾರದಲ್ಲಿದ್ದು ಜನ ಸೇವೆ ಮಾಡಬೇಕು, ಅದೇ ನನ್ನ ಆಸೆ ಅಂತಂದ್ಬಿಟ್ಟು ಅಂತ ಇರ್ತಾಳೆ ನಂದಿನಿ. ಸರಿ ನೀವು ಇಷ್ಟು ಹೇಳ್ತೀರಂದರೆ ನಾನು ಯಾಕೆ ತಾನೇ ಬೇಡ ಅನ್ನಕ್ಕೆ ಹೋಗಲಿ, ನಾನು ರಾಜಕೀಯಕ್ಕೆ ನಿಂತ್ಕೊಳ್ತೀನಿ, ಸರಿಯಾಗಿ ನಂದೇ ಆದ ಸ್ವಂತ ಪಕ್ಷ ಕಟ್ಕೊಳ್ತೀನಿ ಅಂತಂದ್ಬಿಟ್ಟು ಇಲ್ಲಿ ವೀರ್ ಅಂತಾರೆ. ಇದರಿಂದ ನಂದಿನಿಗೆ ತುಂಬಾ ಖುಷಿ ಆಗ್ತಿದ್ರೆ, ಇವ್ರಿಗೂ ಕೂಡ ನನಗೆ ನೀವು ಸಪೋರ್ಟ್ ಮಾಡ್ತಿರಲ್ಲ ಅಷ್ಟೇ ಖುಷಿ ಆಗ್ತಾ ಇದೆ. ನಾನು ಮತ್ತೆ ಜನರ ಸೇವೆ ಮಾಡಬೇಕು, ಅವರು ಕಷ್ಟಕ್ಕೆಲ್ಲ ನಾನು ಸ್ಪಂದಿಸಬೇಕು ಅಂದ್ಬಿಟ್ಟು ವೀರ್ ಅಂದ್ಕೊಳ್ತಾರೆ. ಈ ವಿಚಾರ ಗೊತ್ತಾಗಿ ವಿಜಯಾಂಬಿಕೆಗೆ ಶಾಕ್ ಆಗುತ್ತೆ. ಏನು ವೀರ್ ಮತ್ತೆ ಆ ಕಡೆ ಕೇಳ್ತಾ ಇದ್ದಾನೆ? ಇಲ್ಲ, ಅವನಿಗೆ ಜನರ ಸಪೋರ್ಟ್ ಚೆನ್ನಾಗೇ ಇದೆ, ಹೇಗಾದರೂ ಮಾಡಿ ಈ ರಾಜಕೀಯದಲ್ಲಿ ನಾನೇ ಗೆಲ್ಲಬೇಕು, ಅಧಿಕಾರಕ್ಕೆ ಬರಬೇಕು ಅಂದ್ಬಿಟ್ಟು ವಿಜಯಾಂಬಿಕಾ ಅಂದ್ಕೊಳ್ತಾಳೆ. ಹಾಗಾದರೆ ಈ ಒಂದು ಅಧಿಕಾರದಲ್ಲಿ ಬರೋದಾದರೂ ಯಾರು? ಈ ವಿಜಯಾಂಬಿಕಾ ತಕ್ಕ ಪಾಠ ಕಲಿಸ್ತಾಳ. ನಂದಿನಿ ಮತ್ತು ಶ್ರಾವಣಿ ಇಬ್ಬರು ಸೇರ್ಕೊಂಡು ಈ ಬೈ ಎಲೆಕ್ಷನಲ್ಲಿ ವೀರ್ ಗೆದ್ದೇ ಬಿಡ್ತಾನ. ವಿಜಯಾಂಬಿಕಾ ಅನ್ನೋ ಹೆಸರಿಗೆ ಸರಿಯಾಗಿ ಪಾಠ ಕಲಿಸ್ತಾರ ನಂದಿನಿ ಮತ್ತು ಶ್ರಾವಣಿ. ವಿಜಯಾಂಬಿಕೆಗೆ ಮನೆಗೆ ನುಗ್ಗಿ ವಿಜಯಾಂಬಿಕನ ಇಲ್ಲಿ ಬೆಂಡೆ ಎತ್ತುತ್ತಾರ ತಾಯಿ ಮಗಳು ಇಬ್ಬರು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.